ಜಲಮಂಡಳಿಯ ನೀರನ್ನು ಕುಡಿದು ಅಮೆರಿಕದಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ. ಅಮೆರಿಕದಿಂದ ಬೆಂಗಳೂರಿಗೆ ಬಂದಂತವರು ಈ ನೀರನ್ನು ಕುಡಿದು ಈ ರೀತಿಯಾಗಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿರುವಂತಹ ಘಟನೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಿಮಗೆ ಆ ಘಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರದ ಕೆಸಿಎಫ್ಸಿ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ಇಲ್ಲಿಯ ಜನರಿಗೆ ಈ ರೀತಿಯ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಲಿಯಿಂದ ಪೂರೈಕೆ ಆಗ್ತಿರುವಂತಹ ನೀರು ಕಲುಷಿತವಾಗಿ ಇದೀಗ ಅದು ಜನರ ಹೊಟ್ಟೆ ಸೇರ್ತಾ ಇರುವಂತದ್ದು. ಇದರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಳೆದ 1-2 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. 1-2 ವಾರದ ಹಿಂದೆ ಜನರ ಗಮನಕ್ಕೆ ಬರುತ್ತೆ. ಯಾವ ರೀತಿ ಅಂದ್ರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲು ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಯಾವುದೋ ನಾವು ಹೊರಗಿನ ತಿಂದಿರುವಂತಹ ಫುಡ್ಡಿನಿಂದ ಈ ರೀತಿ ಸಮಸ್ಯೆ ಆಗಿದೆಯಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ತದನಂತರದಲ್ಲಿ ಇಡೀ ಏರಿಯಾದಲ್ಲಿ ಸರಿಸುಮಾರು 30 ಮನೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಆಮೇಲೆ ಗೊತ್ತಾಗುತ್ತೆ ನೀರು ಕೂಡ ಸ್ಮೆಲ್ ಬರಲು ಶುರುವಾಗುತ್ತೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜಲಮಂಡಳಿ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕುಡಿಯುವ ನೀರು, ಈ ರೀತಿ ಇದು ಕುಡಿಯುವ ಈಗ ಸಪ್ಲೈ ಆಗ್ತಿರುವಂತಹ ನೀರು. ಅಂದ್ರೆ ಜಲಮಂಡಳಿ ಯಾವಾಗ ಈ ರೀತಿ ಘಟನೆ ಆಯಿತು ಆ ಒಂದು ಸಂದರ್ಭದಲ್ಲಿ ಟ್ಯಾಂಕ್ ನಲ್ಲಿ ನೀರನ್ನು ಪೂರೈಕೆ ಮಾಡುತ್ತೆ. ಜೊತೆಗೆ ಈ ಹಿಂದೆ ಅಂದ್ರೆ ಕಾವೇರಿ ಪೈಪ್ಲೈನ್ ಮೂಲಕ, ಕಾವೇರಿ ವಾಟರ್ ಟ್ಯಾಂಕ್ ಮೂಲಕ ನೀರನ್ನು ಪೂರೈಕೆ ಮಾಡುತ್ತೆ. ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರನ್ನು ಸ್ಥಗಿತ ಮಾಡುತ್ತೆ. ಹಾಗಾದ್ರೆ ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರು ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿಯ ಒಂದಿಷ್ಟು ಜನರು ಆ ಒಂದು ನೀರನ್ನು ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ. ಇಷ್ಟೊಂದು ಈ ರೀತಿ ಆಗಿದೆ. ಅಂದ್ರೆ ಈ ಒಂದು ಕುಡಿಯುವ ನೀರು ಇಷ್ಟೊಂದು ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇಷ್ಟರ ಮಟ್ಟಿಗೆ ಈ ಒಂದು ನೀರು ಕಲುಷಿತ ಆಗಿರುವಂತದ್ದು ಕುಡಿಯಲು ಯೋಗ್ಯ ಬಿಡಿ, ದೂರದಿಂದ ಇದು ಸ್ಮೆಲ್ ಮಾಡಕ್ಕೂ ಕೂಡ ಆಗಲ್ಲ. ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಜೀವ ಜಲ ಇಲ್ಲಿಯ ಜನರ ಜೀವ ಹಿಂಡಲು ಶುರುವಾಗಿದೆ. ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಇಲ್ಲಿಗೆ ಅಂದ್ರೆ ಯಾವಾಗ 1-2 ವಾರದಿಂದಲೂ ಕೂಡ ಜನರ ಗಮನಕ್ಕೆ ಬಂದಿದ್ರು ಕೂಡ ನಿನ್ನೆ ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿಯ ಜನರಿಗೆ ಒಂದು ಪರಿಹಾರ ಕೊಡುವಂತಹ ಒಂದು ಭರವಸೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಈ ಒಂದು ಪೈಪ್ ಲೈನ್ ಏನಿದೆ ಇದು 40 ವರ್ಷಗಳಿಂದಲೂ ಕೂಡ ಈ ಒಂದು ಪೈಪ್ ಲೈನ್ ಹಾಕಿ 40 ವರ್ಷ ಆದ್ರೂ ಕೂಡ ಒಂದೇ ಒಂದು ಬಾರಿ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿಲ್ಲ. ಜೊತೆಗೆ ಆ ಒಂದು ಪೈಪ್ ಲೈನ್ ಹೇಗಿದೆ, ಇಲ್ಲಿರುವಂತಹ ಸಪ್ಲೈ ಆಗ್ತಿರುವಂತಹ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದಿನ ಕೂಡ ನೀರಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರಿಸುಮಾರು 40 ವರ್ಷಗಳ ಹಿಂದೆ ಹಾಕಿರುವಂತಹ ಪೈಪ್ ಲೈನ್ಗೆ ಇದೀಗ ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ. ಕಲುಷಿತ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ. ಸೆವೇಜ್ ವಾಟರ್ ಏನು ಮಿಶ್ರಣ ಆಗ್ತಾ ಇದೆ. ಅದು ನೇರವಾಗಿ ಜನರ ಹೊಟ್ಟೆ ಸೇರ್ತಾ ಇದೆ. ಜನರು ಇದೀಗ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿ ಒಂದಿಷ್ಟು ಜನರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ಇಷ್ಟಾದ್ರೂ ಕೂಡ ಇನ್ನಾದ್ರೂ ಈ ರೀತಿಯ ದುರಂತ ಆಗುವ ಮುನ್ನ ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು, ಅದ್ರ ಕೂಡ ಪ್ರಮುಖವಾಗಿ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಜಲಮಂಡಳಿಯ ನೀರನ್ನು ಕುಡಿದು ಅಮೆರಿಕದಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ. ಅಮೆರಿಕದಿಂದ ಬೆಂಗಳೂರಿಗೆ ಬಂದಂತವರು ಈ ನೀರನ್ನು ಕುಡಿದು ಈ ರೀತಿಯಾಗಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿರುವಂತಹ ಘಟನೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಿಮ್ಗೆ ಆ ಘಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರದ ಕೆಸಿಎಫ್ಸಿ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ಇಲ್ಲಿಯ ಜನರಿಗೆ ಈ ರೀತಿಯ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಲಿಯಿಂದ ಪೂರೈಕೆ ಆಗ್ತಿರುವಂತಹ ನೀರು ಕಲುಷಿತವಾಗಿ ಇದೀಗ ಅದು ಜನರ ಹೊಟ್ಟೆ ಸೇರ್ತಾ ಇರುವಂತದ್ದು. ಇದರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಳೆದ 1-2 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. 1-2 ವಾರದ ಹಿಂದೆ ಜನರ ಗಮನಕ್ಕೆ ಬರುತ್ತೆ. ಯಾವ ರೀತಿ ಅಂದ್ರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲು ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಯಾವುದೋ ನಾವು ಹೊರಗಿನ ತಿಂದಿರುವಂತಹ ಫುಡ್ಡಿನಿಂದ ಈ ರೀತಿ ಸಮಸ್ಯೆ ಆಗಿದೆಯಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ತದನಂತರದಲ್ಲಿ ಇಡೀ ಏರಿಯಾದಲ್ಲಿ ಸರಿಸುಮಾರು 30 ಮನೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಆಮೇಲೆ ಗೊತ್ತಾಗುತ್ತೆ ನೀರು ಕೂಡ ಸ್ಮೆಲ್ ಬರಲು ಶುರುವಾಗುತ್ತೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜಲಮಂಡಳಿ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕುಡಿಯುವ ನೀರು, ಈ ರೀತಿ ಇದು ಕುಡಿಯುವ ಈಗ ಸಪ್ಲೈ ಆಗ್ತಿರುವಂತಹ ನೀರು. ಅಂದ್ರೆ ಜಲಮಂಡಳಿ ಯಾವಾಗ ಈ ರೀತಿ ಘಟನೆ ಆಯಿತು ಆ ಒಂದು ಸಂದರ್ಭದಲ್ಲಿ ಟ್ಯಾಂಕ್ ನಲ್ಲಿ ನೀರನ್ನು ಪೂರೈಕೆ ಮಾಡುತ್ತೆ. ಜೊತೆಗೆ ಈ ಹಿಂದೆ ಅಂದ್ರೆ
ಕಾವೇರಿ ಪೈಪ್ಲೈನ್ ಮೂಲಕ, ಕಾವೇರಿ ವಾಟರ್ ಟ್ಯಾಂಕ್ ಮೂಲಕ ನೀರನ್ನು ಪೂರೈಕೆ ಮಾಡುತ್ತೆ. ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರನ್ನು ಸ್ಥಗಿತ ಮಾಡುತ್ತೆ. ಹಾಗಾದ್ರೆ ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರು ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೇ ಒಂದಿಷ್ಟು ಜನರು ಆ ಒಂದು ನೀರನ್ನು ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ. ಇಷ್ಟೊಂದು ಈ ರೀತಿ ಆಗಿದೆ. ಅಂದ್ರೆ ಈ ಒಂದು ಕುಡಿಯುವ ನೀರು ಇಷ್ಟೊಂದು ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇಷ್ಟರ ಮಟ್ಟಿಗೆ ಈ ಒಂದು ನೀರು ಕಲುಷಿತ ಆಗಿರುವಂತದ್ದು ಕುಡಿಯಲು ಯೋಗ್ಯ ಬಿಡಿ, ದೂರದಿಂದ ಇದು ಸ್ಮೆಲ್ ಮಾಡಕ್ಕೂ ಕೂಡ ಆಗಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಜೀವ ಜಲ ಇಲ್ಲಿಯ ಜನರ ಜೀವ ಹಿಂಡಲು ಶುರುವಾಗಿದೆ. ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಇಲ್ಲಿಗೆ ಅಂದ್ರೆ ಯಾವಾಗ ಒಂದೆರಡು ವಾರದಿಂದಲೂ ಕೂಡ ಜನರ ಗಮನಕ್ಕೆ ಬಂದಿದ್ರು ಕೂಡ ನಿನ್ನೆ ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿಯ ಜನರಿಗೆ ಒಂದು ಪರಿಹಾರ ಕೊಡುವಂತಹ ಒಂದು ಭರವಸೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಈ ಒಂದು ಪೈಪ್ ಲೈನ್ ಏನಿದೆ ಇದು 40 ವರ್ಷಗಳಿಂದಲೂ ಕೂಡ ಈ ಒಂದು ಪೈಪ್ ಲೈನ್ ಹಾಕಿ 40 ವರ್ಷ ಆದ್ರೂ ಕೂಡ ಒಂದೇ ಒಂದು ಬಾರಿ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿಲ್ಲ. ಜೊತೆಗೆ ಆ ಒಂದು ಪೈಪ್ ಲೈನ್ ಹೇಗಿದೆ, ಇಲ್ಲಿರುವಂತಹ ಸಪ್ಲೈ ಆಗ್ತಿರುವಂತಹ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದಿನ ಕೂಡ ನೀರಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರಿಸುಮಾರು 40 ವರ್ಷಗಳ ಹಿಂದೆ ಹಾಕಿರುವಂತಹ ಪೈಪ್ ಲೈನ್ಗೆ ಇದೀಗ ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ, ಕಲುಷಿತ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ, ಸೆವೇಜ್ ವಾಟರ್ ಏನು ಮಿಶ್ರಣ ಆಗ್ತಾ ಇದೆ. ಅದು ನೇರವಾಗಿ ಜನರ ಹೊಟ್ಟೆ ಸೇರ್ತಾ ಇದೆ. ಜನರು ಇದೀಗ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿ ಒಂದಿಷ್ಟು ಜನರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ಇಷ್ಟಾದ್ರೂ ಕೂಡ ಇನ್ನಾದ್ರೂ ಈ ರೀತಿಯ ದುರಂತ ಆಗುವ ಮುನ್ನ ಸಂಬಂಧಪಟ್ಟಿರುವಂತಹ ಇಲಾಖೆ ಅಧಿಕಾರಿಗಳು, ಅದರ ಕೂಡ ಪ್ರಮುಖವಾಗಿ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಡಳಿಯ ನೀರನ್ನು ಕುಡಿದು ಅಮೆರಿಕದಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ. ಅಮೆರಿಕದಿಂದ ಬೆಂಗಳೂರಿಗೆ ಬಂದಂತವರು ಈ ನೀರನ್ನು ಕುಡಿದು ಈ ರೀತಿಯಾಗಿ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗಿರುವಂತಹ ಘಟನೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಿಮ್ಗೆ ಆ ಘಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರದ ಕೆಸಿಎಫ್ಸಿ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ಇಲ್ಲಿಯ ಜನರಿಗೆ ಈ ರೀತಿಯ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಳಿಯಿಂದ ಪೂರೈಕೆ ಆಗ್ತಿರುವಂತಹ ನೀರು ಕಲುಷಿತವಾಗಿ ಇದೀಗ ಅದು ಜನರ ಹೊಟ್ಟೆ ಸೇರ್ತಾ ಇರುವಂತದ್ದು. ಇದರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಳೆದ 1-2 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. 1-2 ವಾರದ ಹಿಂದೆ ಜನರ ಗಮನಕ್ಕೆ ಬರುತ್ತೆ. ಯಾವ ರೀತಿ ಅಂದ್ರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲು ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಯಾವುದೋ ನಾವು ಹೊರಗಿನ ತಿಂದಿರುವಂತಹ ಫುಡ್ಡಿನಿಂದ ಈ ರೀತಿ ಸಮಸ್ಯೆ ಆಗಿದೆಯಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ತದನಂತರದಲ್ಲಿ ಇಡೀ ಏರಿಯಾದಲ್ಲಿ ಸರಿಸುಮಾರು 30 ಮನೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಆಮೇಲೆ ಗೊತ್ತಾಗುತ್ತೆ ನೀರು ಕೂಡ ಸ್ಮೆಲ್ ಬರಲು ಶುರುವಾಗುತ್ತೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜಲಮಂಡಳಿ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕುಡಿಯುವ ನೀರು, ಈ ರೀತಿ ಇದು ಕುಡಿಯುವ ಈಗ ಸಪ್ಲೈ ಆಗ್ತಿರುವಂತಹ ನೀರು. ಅಂದ್ರೆ ಜಲಮಂಡಳಿ ಯಾವಾಗ ಈ ರೀತಿ ಘಟನೆ ಆಯಿತು ಆ ಒಂದು ಸಂದರ್ಭದಲ್ಲಿ ಟ್ಯಾಂಕ್ ನಲ್ಲಿ ನೀರನ್ನು ಪೂರೈಕೆ ಮಾಡುತ್ತೆ. ಜೊತೆಗೆ ಈ ಹಿಂದೆ ಅಂದ್ರೆ ಕಾವೇರಿ ಪೈಪ್ಲೈನ್ ಮೂಲಕ, ಕಾವೇರಿ ವಾಟರ್ ಟ್ಯಾಂಕ್ ಮೂಲಕ ನೀರನ್ನು ಪೂರೈಕೆ ಮಾಡುತ್ತೆ. ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರನ್ನು ಸ್ಥಗಿತ ಮಾಡುತ್ತೆ. ಹಾಗಾದ್ರೆ ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರು ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೇ ಒಂದಿಷ್ಟು ಜನರು ಆ ಒಂದು ನೀರನ್ನು ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ. ಇಷ್ಟೊಂದು ಈ ರೀತಿ ಆಗಿದೆ. ಅಂದ್ರೆ ಈ ಒಂದು ಕುಡಿಯುವ ನೀರು ಇಷ್ಟೊಂದು ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇಷ್ಟರ ಮಟ್ಟಿಗೆ ಈ ಒಂದು ನೀರು ಕಲುಷಿತ ಆಗಿರುವಂತದ್ದು ಕುಡಿಯಲು ಯೋಗ್ಯ ಬಿಡಿ, ದೂರದಿಂದ ಇದು ಸ್ಮೆಲ್ ಮಾಡಕ್ಕೂ ಕೂಡ ಆಗಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಜೀವ ಜಲ ಇಲ್ಲಿಯ ಜನರ ಜೀವ ಹಿಂಡಲು ಶುರುವಾಗಿದೆ. ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಇಲ್ಲಿಗೆ ಅಂದ್ರೆ ಯಾವಾಗ 1-2 ವಾರದಿಂದಲೂ ಕೂಡ ಜನರ ಗಮನಕ್ಕೆ ಬಂದಿದ್ರು ಕೂಡ ನಿನ್ನೆ ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿಯ ಜನರಿಗೆ ಒಂದು ಪರಿಹಾರ ಕೊಡುವಂತಹ ಒಂದು ಭರವಸೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಈ ಒಂದು ಪೈಪ್ ಲೈನ್ ಏನಿದೆ ಇದು 40 ವರ್ಷಗಳಿಂದಲೂ ಕೂಡ ಈ ಒಂದು ಪೈಪ್ ಲೈನ್ ಹಾಕಿ 40 ವರ್ಷ ಆದ್ರೂ ಕೂಡ ಒಂದೇ ಒಂದು ಬಾರಿ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿಲ್ಲ. ಜೊತೆಗೆ ಆ ಒಂದು ಪೈಪ್ ಲೈನ್ ಹೇಗಿದೆ, ಇಲ್ಲಿರುವಂತಹ ಸಪ್ಲೈ ಆಗ್ತಿರುವಂತಹ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದಿನ ಕೂಡ ನೀರಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರಿಸುಮಾರು 40 ವರ್ಷಗಳ ಹಿಂದೆ ಹಾಕಿರುವಂತಹ
ಪೈಪ್ ಲೈನ್ಗೆ ಇದೀಗ ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ, ಕಲುಷಿತ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ, ಸೆವೇಜ್ ವಾಟರ್ ಏನು ಮಿಶ್ರಣ ಆಗ್ತಾ ಇದೆ. ಅದು ನೇರವಾಗಿ ಜನರ ಹೊಟ್ಟೆ ಸೇರ್ತಾ ಇದೆ. ಜನರು ಇದೀಗ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿ ಒಂದಿಷ್ಟು ಜನರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ಇಷ್ಟಾದ್ರೂ ಕೂಡ ಇನ್ನಾದ್ರೂ ಈ ರೀತಿಯ ದುರಂತ ಆಗುವ ಮುನ್ನ ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು, ಅದರ ಕೂಡ ಪ್ರಮುಖವಾಗಿ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ.